आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् चतुर्थे व्याप्त्यधिकरणे तस्मिन् व्याप्त्यधिकरणे उपनिबद्धम् आचार्येण भगवता बादरायणेन एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहम् इदानीं विचारयामः। इदं सूत्रं पादादितः नवमं सूत्रम्। सर्वाग्रे शंकर भगवत् पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं नवमं सूत्रं तदवशिष्टभाष्यभागं च यथाचार्यानुग्रहम् इदानीं विचारयामः। सर्वाग्रे शंकर भगवत् पूज्यपादानां प्रशस्तिश्लोकमेकं द्विवारं पठामः। ॐ श्रीगुरुं भगवत्पादशङ्करं भक्तवत्सलं शिवं शिवकरं शुद्धमप्रमेयं नमाम्यहम्। ॐ श्रीगुरुं भगवत्पादशङ्करं भक्तवत्सलं शिवं शिवकरं शुद्धमप्रमेयं नमाम्यहम्। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये तृतीये पादे चतुर्थं व्याप्त्यधिकर पंचमं ताने पंचमं अल्ल चतुर्थं व्याप्त्यधिकरणम्। ॐ व्याप्तेश्च समञ्जसम् ॐ व्याप्तेश्च समञ्जसम्। ವ್ಯಾಪ್ತ್ಯಧಿಕರಣದಲ್ಲಿ ಇರತಕ್ಕಂತಹ ಏಕಮಾತ್ರ ಸೂತ್ರ ವ್ಯಾಪ್ತೆ ಸಮಂಜಸಂ ಎನ್ನುವ ಸೂತ್ರವನ್ನು ಕುರಿತು ವಿಚಾರ ಮಾಡ್ತಾ ಇದ್ದಾರೆ. ಇದು ಸಿದ್ಧಾಂತ ಸೂತ್ರ. ಇದರಲ್ಲಿ ಹೇತು ಮತ್ತೆ ಫಲ ಎರಡೂ ಕೂಡ ಇದರಲ್ಲಿ ವಿವಕ್ಷಿತವಾಗಿ ಇದ್ದುಕೊಂಡು ಬಿಟ್ಟಿವೆ. ಏನು ಅಂತಂದ್ರೆ ಇದೆಲ್ಲ ಹಿಂದೆ ಆಗಿತ್ತು, ಅನ್ವಯ ಮಾತ್ರ ನೋಡೋಣ. ತು ಅಕ್ಷರೋದ್ಗೀತಯೋ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ ಛಾಂದೋಗ್ಯಕಾಣ್ವಯೋ ಅಕ್ಷರೋದ್ಗೀತಯೋ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ ವ್ಯಾಪ್ತೆ ವಿಶೇಷಣ ಪಕ್ಷ ಏವ ಸಮಂಜಸಂ ಇತಿ ಪ್ರತಿಭಾತಿ. ಬೇಕಾದ್ರೆ ಸೇರಿಸ್ಕೋಬಹುದು. ಇದು ಸಮಂಜಸಂ ಅಷ್ಟೇ ಹೇಳೋದು ಸಾಕಾಗತ್ತೆ. ಸಮಂಜಸಂ ಇತಿ ಪ್ರತಿಭಾತಿ, ಸಮಂಜಸಂ ಪ್ರತಿಭಾತಿ.
ಅಂದ್ರೇನು? ಆದರೆ ಛಾಂದೋಗ್ಯ ಕಾಣ್ವಗಳಲ್ಲಿ ಪಠಿತವಾಗಿರುವ ಅಕ್ಷರೋದ್ಗೀತಗಳಲ್ಲಿ ಸಾಮಾನಾಧಿಕರಣ್ಯವನ್ನ ಶ್ರುತಿಯಲ್ಲೇ ಹೇಳಿಬಿಟ್ಟಿರುವುದರಿಂದ ಎರಡಕ್ಕೂ ಕೂಡ ಸಾಮಾನಾಧಿಕರಣ್ಯವನ್ನು ಹೇಳಿದ್ದಾರೆ. ಆದ್ದರಿಂದ ನಾವು ಸಾಮಾನಾಧಿಕರಣ್ಯಕ್ಕೆ ಅವಯವಗಳಾಗಿರತಕ್ಕಂತಹ ಅಧ್ಯಾಸ, ಅಪವಾದ, ಏಕತ್ವ, ವಿಶೇಷಣ ಈ ಪಕ್ಷಗಳಲ್ಲಿ ನಾವು ಯಾವ ಪಕ್ಷವನ್ನು ನಾವು ಹಿಡಿಯಬೇಕು, ಗ್ರಹಿಸಬೇಕು? ಯಾಕೆ? ಸಾಮಾನಾಧಿಕರಣ್ಯವನ್ನು ಶ್ರುತಿಯಲ್ಲೇ ಹೇಳಿಬಿಟ್ಟಿದ್ದಾರೆ. ಇವೆರಡಕ್ಕೂ ಕೂಡ ಅಕ್ಷರ ಮತ್ತು ಉದ್ಗೀತಕ್ಕೋಸ್ಕರ ಯಾವುದರಲ್ಲಿ ಹೇಳಿದ್ದಾರೆ ಅಂದರೆ ಛಾಂದೋಗ್ಯದಲ್ಲೂ ಹೇಳಿದ್ದಾರೆ, ಕಾಣ್ವದಲ್ಲಿಯೂ ಹೇಳಿದ್ದಾರೆ. ಯಾವುದನ್ನ? ಈ ಅಕ್ಷರ ಉದ್ಗೀತ ಅಂತಕ್ಕಂಥದ್ದನ್ನು. ವ್ಯಾಪ್ತೆ ಈ ಇರುವಾಗ ಸಾಮಾನಾಧಿಕರಣ್ಯಕ್ಕೆ ಅವಯವ ಯಾವುದು? 4 ಅವಯವಗಳು: ಅಧ್ಯಾಸ, ಅಪವಾದ, ಏಕತ್ವ, ವಿಶೇಷಣ. ಹೀಗೆ ಅಧ್ಯಾಸ, ಅಪವಾದ, ಏಕತ್ವ, ವಿಶೇಷಣೇಶು ಪಕ್ಷೇಶು ಕಥಮಃ ಪಕ್ಷಃ ಅತ್ರ ಸ್ವೀಕಾರ್ಯಃ ಇತಿ ವಿಚಾರ್ಯಮಾಣೆ ವಿಶೇಷಣ ಪಕ್ಷಃ ಏವ ಸಮಂಜಸಃ ಇತಿ ಪ್ರತಿಭಾತಿ. ಅಕ್ಷರ ಮತ್ತು ಉದ್ಗೀತಗಳಲ್ಲಿ ಸಾಮಾನಾಧಿಕರಣ ಹೇಳಿರುವಾಗ ಆ ಸಾಮಾನಾಧಿಕರಣದ ಅವಯವಗಳಲ್ಲಿ ಯಾವುದನ್ನು ಹಿಡಿಯಬೇಕು ಎನ್ನುವ ಪ್ರಶ್ನೆ ಬಂದಾಗ ವಿಶೇಷಣ ಪಕ್ಷವನ್ನೇ ಹಿಡಿಯಬೇಕು. ಯಾಕೆ? ವ್ಯಾಪ್ತಿಯನ್ನು ಹೇಳಿರುವುದರಿಂದ. ಅದು ಹೇತು, ಅದು ವ್ಯಾಪ್ತಿ. ಹೀಗೆ ವ್ಯಾಪ್ತಿಯನ್ನು ಹೇಳಿರುವುದರಿಂದ ವಿಶೇಷಣ ಪಕ್ಷವನ್ನೇ ಗ್ರಹಿಸಬೇಕು ಎಂಬುದು ಸಮಂಜಸವಾಗಿದೆ ಎಂಬುದಾಗಿ ನಮಗೆ ತೋರುತ್ತದೆ, ಪ್ರತಿಭಾತಿ ಹೊಳೆಯುತ್ತದೆ, ನಮಗೆ ತೋರ್ತಾರೆ ಅಂತಕ್ಕಂಥದ್ದು. ಇದರಲ್ಲಿ ಈ ಪಂಚಭಾಗ ಆಗಿತ್ತು. ಯಾವುದು? 4 ಅವಯವಗಳನ್ನು, ಅವರ ಸ್ವರೂಪವನ್ನು ತಿಳಿಸಿಕೊಟ್ಟಿದ್ದಾಯಿತು. 4 ಅವಯವಗಳು ಯಾವುವು ಮತ್ತು ಅವುಗಳ ಸ್ವರೂಪ ಏನು, ಅವುಗಳು ಏನು ಅರ್ಥ ಅದಕ್ಕೆ ಅಂತ ಅನ್ನೋದನ್ನು ತಿಳಿಸಿದ್ದಾಯಿತು. ಹೀಗಿರುವಾಗ ಇಲ್ಲಿ ಒಂದು ಸಂದಿಗ್ಧ ಬಂದ್ಬಿಡುತ್ತೆ. 4 ಸರಿಯಾಗಿರುವಂತ ನಮಗೆ ತೋರ್ತಾ ಇದೆ, ಯಾವ ಪಕ್ಷವನ್ನು ಹಿಡಿಯಬೇಕು ಎಂಬುದಾಗಿ ನಮಗೆ ಈ ಸಂದಿಗ್ಧವಾಗಿದ್ದಕ್ಕೆ ನಿನ್ನೆ ಹೇಳಿದ್ದರು. ಓಹೋ, ಇದಕ್ಕಾಗಿ ಶಂಕರ ಭಗವತ್ಪಾದರನ್ನೇ ನೀವು ಕೇಳಬೇಕು. ನೋಡೋಣ, ಅವನು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ, ಕೇಳ್ತಾ ಇದ್ದೇವೆ. ನೋಡೋಣ ಎಷ್ಟರ ಮಟ್ಟಿಗೆ ಅನುಗ್ರಹ ಮಾಡ್ತಾರೆ ಅಂತ ಅನ್ನೋದನ್ನ ಈ ಭಾಗ ನೋಡಿದಾಗ ಗೊತ್ತಾಗತ್ತೆ. 337ನೇ ಭಾಷ್ಯಭಾಗ. ಓಂ ವ್ಯಾಪ್ತೇಶ್ಚ ಸಮಂಜಸಂ, ಓಂ ವ್ಯಾಪ್ತೇಶ್ಚ ಸಮಂಜಸಂ ಇದಮುಚ್ಯತೆ ವ್ಯಾಪ್ತೇಶ್ಚ ಸಮಂಜಸಂ ಇತಿ. ಇದೇನು ಸಂದರ್ಭ ಅಂತಂದ್ರೆ ಇದೇನೆ. ಅಕ್ಷರೋದ್ಗೀತಯೋ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ ಸಾಮಾನಾಧಿಕರಣ್ಯಸ್ಯ ಅವಯವೇಷು ಅಧ್ಯಾಸಾಪವಾದೈಕತ್ವ ವಿಶೇಷಣೇಷು ಕಥಮಃ ಪಕ್ಷಃ ಸಮಂಜಸಃ ಇತಿ ಸಂಶಯೇ ಸಂಪ್ರಾಪ್ತೆ. ಇಷ್ಟು ಕೂಡ ಸೇರಿಸ್ಕೋಬೋದಕ್ಕೆ. ಇತಿ ಸಂಶಯೇ ಸಂಪ್ರಾಪ್ತೆ ಇದಮುಚ್ಯತೆ ಭಗವತಾ ಸೂತ್ರಕಾರೇಣ ಓಂ ವ್ಯಾಪ್ತೇಶ್ಚ ಸಮಂಜಸಂ, ಓಂ ವ್ಯಾಪ್ತೇಶ್ಚ ಸಮಂಜಸಂ ಎಂಬುದಾಗಿ ಬಾದರಾಯಣರು ವ್ಯಾಪ್ತೇಶ ಸಮಂಜಸಂ ಎನ್ನುವ ಸೂತ್ರವನ್ನು ಹೇಳಿದ್ದಾರೆ. ಏನೂ ಗೊತ್ತಾಗಲಿಲ್ವಲ್ಲ ಇದರಲ್ಲಿ. ಯಾವುದು ವ್ಯಾಪ್ತೇಶ ಸಮಂಜಸವು ಅಲ್ಲ ಅಂತಲೋ, ಸಮಂಜಸವಾಗಿದೆ ಅಂತಲೋ
ಏನು ವ್ಯಾಪ್ತಿ ಅಂತಲೋ ಏನು ಗೊತ್ತಾಗೋದಿಲ್ಲ. ಆದ್ದರಿಂದ ಅದಕ್ಕಾಗಿ ಭಾಷ್ಯವನ್ನು ನಾವು ಆಶ್ರಯಿಸಲೇಬೇಕು. ಅದಕ್ಕಾಗಿ ಶಂಕರ ಭಗವತ್ಪಾದರು ಈಗ ಹೇಳ್ತಾ ಇದ್ದಾರೆ, ನೋಡೋಣ ಏನಂತ ಹೇಳ್ತಾ ಇದ್ದಾರೆ. ವ್ಯಾಪ್ತೇಶ ಸಮಂಜಸಂ ಎನ್ನುವುದನ್ನ ನಾವು ಈಗ ವಿಸ್ತಾರವಾಗಿ ಅದರ ಒಂದು ಆ ಸೂತ್ರದ ವ್ಯಾಪ್ತಿ ಏನಿದೆ ಅನ್ನುವುದನ್ನು ನಾವು ತಿಳಿಸಿಕೊಡುತ್ತಿದ್ದೇವೆ. ಆ ಸೂತ್ರಕ್ಕೆ ಏನು ವ್ಯಾಪ್ತಿ ಇದೆ ಅಂತಕ್ಕಂಥ ತಿಳಿಸ್ಕೊಡ್ತೇವೆ. ಆ ವ್ಯಾಪ್ತಿ ಬೇರೆ, ಅದು ಹೇತು. ಅದು ವ್ಯಾಪ್ತಿ ಇರುವುದರಿಂದ ವಿಶೇಷಣ ಪಕ್ಷ ನಾವು ಸ್ವೀಕಾರ ಮಾಡಬೇಕು. ಆದರೆ ಇಲ್ಲಿ ಸೂತ್ರಕ್ಕೆ ಏನು ವ್ಯಾಪ್ತಿ, ಅದೇ ಸೂತ್ರ ಎಷ್ಟು ಮಟ್ಟಿಗೆ ಇದು ಎಲ್ಲಿ ತನಕ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದನ್ನ ವಿಚಾರ ಮಾಡೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡಿ. ಮೊಟ್ಟ ಮೊದಲಿಗೆ ಚಶಬ್ದೋ ಎಂ ಸುಶಬ್ದ ಸ್ಥಾನ ನಿವೇಶಿ ಪಕ್ಷತ್ರಯ ವ್ಯಾವರ್ತನ ಪ್ರಯೋಜನ. ಇದು ಎಳೆಯ ಇದಕ್ಕಿಂತ ಸುಲಭ ಸಾಧ್ಯವೇ ಇಲ್ಲ ಬಿಡಿ. ಇಲ್ಲಿ ವ್ಯಾಪ್ತೇಶ್ಚ ಸಮಂಜಸಂ ಅಂತ ಇದೆ. ಇಲ್ಲಿ ಇರತಕ್ಕಂಥ ಚಕಾರ ಇದೆಯಲ್ಲ, ಆ ಚಶಬ್ದ ಅದು ಯಾವ ಸ್ಥಾನದಲ್ಲಿ ಬಂದಿದೆ ಪರ್ಯಾಯವಾಗಿ, ತುಶಬ್ದ ಸ್ಥಾನದಲ್ಲಿ ಅದು ಪರ್ಯಾಯವಾಗಿ ಬಂದಿದೆ. ಅಂದರೆ ತುಶಬ್ದಕ್ಕೆ ಪರ್ಯಾಯವಾಗಿ ಇಲ್ಲಿ ಚಶಬ್ದ ಪ್ರಯೋಗವಾಗಿದೆ. ಅದು ಏನರ್ಥ? ಚ ಅಂತಕ್ಕಂಥದ್ದು ತುಶಬ್ದ ಅರ್ಥ, ಅದು ಸ್ವರ್ಥ ತುಶಬ್ದ ಅರ್ಥ. ಹಾಗಾದ್ರೆ ತುಶಬ್ದ ಅಂತಂತ ಹೇಳಿದಾಗ ಆದರೆ ಅಂತ ಹೇಳ್ಬಿಟ್ರು. ಈ ತುಶಬ್ದ ಯಾವಾಗ ಪ್ರಯೋಗ ಮಾಡಬೇಕಾದದ್ದು ಅಂದ್ರೆ, ಯಾವುದೋ ಹಿಂದೆ ಹೇಳಿರ್ತಕ್ಕಂಥದ್ದನ್ನ ನಿರಾಕರಣೆ ಮಾಡಿ ಸಿದ್ಧಾಂತವನ್ನು ಸ್ಥಾಪನೆ ಮಾಡಬೇಕಾದಾಗ ತು ಅಂತ ಹೇಳ್ತಾರೆ. ಹಿಂದಿನದನ್ನ ನಿರಾಕರಣೆ ಮಾಡಿ, ಹಿಂದಿನ ಪಕ್ಷ ಇತ್ತು ಅದರ ನಿರಾಕರಣೆ ಮಾಡಿ ಈಗ ಸಿದ್ಧಾಂತವನ್ನು ಹೇಳಬೇಕಾದ್ರೆ, ಹಿಂದೆ ಏನೋ ಹೇಳಿದ್ದಲ್ಲ ನೋಡಪ್ಪ, ಆದರೆ ಅಂದ್ರೇನು, ನೀನು ಹಿಂದೆ ಹೇಳಿದ್ಯಲ್ಲ ಅವೆಲ್ಲ ಸರಿ ಇಲ್ಲ, ಇಲ್ಲಿ ಸರಿ ಇಲ್ಲ ಅಂತ ಅಲ್ಲದೆ ಇದ್ರು ಕೂಡ ಇಲ್ಲಿಗೆ ಹೊಂದತಕ್ಕಂಥದ್ದಲ್ಲ. ಏನಾಗಿದೆ, 4 ಅರ್ಥ ಇದೆ ಇದ್ದರೂ ಕೂಡ, ಆದರೆ ಏನಾಗಿದೆ ಇಲ್ಲಿ ಈ ಇನ್ನು 3 ಅವಯವ ಇದೆಯಲ್ಲ, ಅದನ್ನ ಪಕ್ಷತ್ರಯ ವ್ಯಾವರ್ತನ ಪ್ರಯೋಜನ. ತುಶಬ್ದ ಇದೆಯಲ್ಲ, ಆದರೆ ನೋಡಪ್ಪ ನೀ ಹೇಳಿದ್ದೆಲ್ಲ ಸರಿ ಇಲ್ಲ, 4 ಶಬ್ದ ಇದೆ, 4 ಅವಯವ ಇದೆ, ಆದರೆ 4 ಅವಯವ ಇದೆ ಆದರೆ ಏನು, ಯಾವುದೋ 3 ಬಿಡಬೇಕು, ಒಂದನ್ನು ಮಾತ್ರ ಹಿಡಿಬೇಕು. ಏನು, ಒಂದು ತರಗತಿ ಇದೆ, ಅದರಲ್ಲಿ 10 ಜನ ಓದ್ತಾ ಇದ್ದಾರೆ, 10 ಜನನೂ ಕೂಡ ಬುದ್ಧಿವಂತರು. ಆದರೆ ಅಂದ್ರೇನು, 10 ಜನಕ್ಕೆ ಬುದ್ಧಿವಂತರಿದ್ದಾರೆ, ಆದರೆ ಅಂದ್ರೆ ಅವರಲ್ಲಿ ಇರತಕ್ಕಂಥ ಬುದ್ಧಿಮಟ್ಟ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬನಲ್ಲಿ ಯಾರೋ ಇದೆ. ಆದರೆ ಇವನಿದ್ದಾನಲ್ಲ, ಇನ್ನೊಬ್ಬ ಪಕ್ಕದಲ್ಲಿ ಇಟ್ಟಿದ್ದಾನಲ್ಲ, ಇವನು ಎಲ್ಲರೂ ಬುದ್ಧಿವಂತರೇ ಅಂದ್ರೆ ಏನು, ಅವ್ರ ಗಣಿತದಲ್ಲಿ ನೋಡಿ, ಇವನು 199, ಇವನು 98, ಇವನು 99.5 ನಂಬರ್ ತಗೊಂಡಿದ್ದಾರೆ. ಆದರೆ ಇವನು ಪಕ್ಕದಲ್ಲಿದ್ದಾನ, ಅವನು 100ಕ್ಕೆ 100 ತಗೊಂಡಿದ್ದಾನೆ ಅಂತ ಹೇಳಿ ಇವರಿಂದ ಅವನನ್ನ ಬೇರ್ಪಡಿಸಿ ಹೇಳುವುದಕ್ಕೆ ತು ಶಬ್ದ ಬಳಸ್ತಾರೆ. ಹೀಗೆ ಇಲ್ಲಿ ಏನನ್ನ ಬೇರ್ಪಡಿಸಿದೆ, ಅಧ್ಯಾಸ ಅಪವಾದ ಏಕತ್ವ ವಿಶೇಷಣದಲ್ಲಿ ಯಾವುದನ್ನು ಬೇರ್ಪಡಿಸಿದೆ, ಯಾವುದನ್ನು ಸ್ವೀಕಾರ ಮಾಡಿದೆ ಇಲ್ಲಿ ಅಂತಂದ್ರೆ, ಪಕ್ಷತ್ರಯ ವ್ಯಾವೃತ್ತ 3 ಪಕ್ಷಗಳನ್ನ ನಿರಾಕರಣೆ ಮಾಡುವುದೇ ಪ್ರಯೋಜನ. ಯಾವುದಕ್ಕೆ? ತುಶಬ್ದಕ್ಕೆ. ಮತ್ತು ಅದನ್ನ ಇನ್ನೂ ಹೇಳಿಲ್ಲ, ಮುಂದೆ ಹೇಳ್ತಾರೆ ಇವಾಗ ಯಾವುದನ್ನ ನಿರಾಕರಣೆ ಅವನು ಸ್ವೀಕಾರ. ತದಿಹ ತ್ರಯ ಪಕ್ಷ ಸಾವಧ್ಯ ಇತಿ ಪರ್ಯುದಸ್ಯಂತೆ. ಈ ಯಾತಕ್ಕೆ ಇಲ್ಲಿ ಬಿಡ್ತಾ ಇರೋ ಪಕ್ಷತ್ರಯವನ್ನ, 3 ಪಕ್ಷಗಳನ್ನು ಯಾತಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಪಕ್ಷತ್ರಯ 3 ಪಕ್ಷಗಳಲ್ಲಿ ಯಾವ 3 ಪಕ್ಷ ಅಂತೇನು ಹೇಳಿಲ್ಲ, ಒಟ್ಟು 4 ಇದೆ, ಅದ್ರ 3. ಆ 3 ಪಕ್ಷ ಇದೆಯಲ್ಲ, ಅವು ಏನಾಗಿದೆ, ಸಾವಧ್ಯ
ಸಾವದ್ಯಾ ಅಂದರೆ ಸದೋಷಾಹ, ದೋಷಪೂರಿತಾಹ. ಅವೆಲ್ಲವೂ ಕೂಡ ದೋಷಪೂರಿತವಾಗಿರುವುದರಿಂದ ಈ ದೋಷಪೂರಿತವಾಗಿರುವುದರಿಂದ ಪರ್ಯುದಸ್ಯಂತೆ, ಅದನ್ನು ನಿರಾಕರಣೆ ಮಾಡಿದ್ದಾರೆ. ನಿರಾಕರಣೆ ಮಾಡಲ್ಪಟ್ಟಿದೆ ಅಂತ ಕರ್ಮಣಿ ಪ್ರಯೋಗದಲ್ಲಿದೆ. ಇರಲಿ, ಆ ಮೂರೂ ಪಕ್ಷಗಳು ನಿರಾಕರಣೆ ಮಾಡಲ್ಪಟ್ಟಿವೆ. ಆಯಿತು, ಯಾವುದನ್ನು ಗ್ರಹಿಸಬೇಕು ಅದನ್ನು ಹೇಳಿ ಸ್ವಾಮಿ ಅಂತಂದ್ರೆ ಹೇಳ್ತಾ ಇದ್ರೆ, ವಿಶೇಷಣ ಪಕ್ಷ ಏವ ಏಕೋ ನಿರವಧ್ಯ ಇತಿ ಉಪಾದೀಯತೆ. ಅಲ್ಲಿಗೆ 4ರಲ್ಲಿ ಅಧ್ಯಾಸ, ಅಪವಾದ, ಏಕತ್ವ ಈ ಮೂರೂ ಪಕ್ಷಗಳನ್ನು ಕೂಡ ನಿರಾಕರಣೆ ಮಾಡಿದ್ದೇವೆ. ಯಾತಕ್ಕೆ? ಅವು ಸಾವಧ್ಯ ಅಂತ ಹೇಳಿ, ಸಾವಧ್ಯ ದೋಷಪೂರಿತ ಅಂತ ಹೇಳಿ ನಿರಾಕರಣೆ ಮಾಡಿದ್ದಾರೆ. ನುಡಿದದ್ದವದಿಯಲ್ಲ, ಯಾವುದು ಅವಶಿಷ್ಟ, ಯಾವುದು ವಿಶೇಷಣ ಪಕ್ಷ ಒಂದು, ಅದನ್ನ ಆ ವಿಶೇಷಣ ಪಕ್ಷ ಒಂದನ್ನೇ ನಿರವಧ್ಯ ಅಂದರೆ ಯಾವ ದೋಷವೂ ಇಲ್ಲವೆಂಬುದಾಗಿ ತಿಳಿದು ಹೇಳಿ ಅದನ್ನು ಉಪಾದೀಯತೆ, ಅದನ್ನು ನಾವು ಗ್ರಹಣ ಮಾಡಿದ್ದೇವೆ, ಸ್ವೀಕಾರ ಮಾಡಿದ್ದೇವೆ. ಇದು ಅಷ್ಟೇ ಕರ್ಮಣಿ ಪ್ರಯೋಗ, ಸ್ವೀಕಾರ ಮಾಡಲ್ಪಟ್ಟಿದೆ ಅಂತ. ವಿಶೇಷಣ ಪಕ್ಷವು ಅದು ನಿರವಧ್ಯವಾಗಿರುವುದರಿಂದ, ಅಂದರೆ ಯಾವ ದೋಷವೂ ಇಲ್ಲದಿರುವುದರಿಂದ, ದೋಷರಹಿತವಾಗಿರುವುದರಿಂದ ಇಲ್ಲಿ ಸ್ವೀಕಾರ ಮಾಡಲ್ಪಟ್ಟಿದೆ. ಯಾವುದು? ವಿಶೇಷಣ ಪಕ್ಷ. ಇದು ಸಿದ್ಧಾಂತ ಹೇಳಿಬಿಟ್ರು ಆಚಾರ್ಯರು. ಮತ್ತು ಇವಾಗ ಇನ್ನು ಯಾತಕ್ಕಿನ್ನು 3 ಪಕ್ಷ ನಿರಾಕರಣೆ ಮಾಡ್ತಾ ಇದ್ದೀರಾ ಅದನ್ನು ಹೇಳಬೇಕು. ಸುಮ್ಮನೆ ನಿರಾಕರಣೆ ದೋಷ ಇದೆ ಅದರಿಂದ ನಿರಾಕರಣೆ ಮಾಡ್ತಾ ಇದ್ದೇವೆ ಅಂದ್ಬಿಟ್ರೆ, ಅಯ್ಯಯ್ಯೋ, ದೋಷ ಇದೆ ಅಂತ ನಿರಾಕರಣೆ, ಏನು ದೋಷ ಇದೆ ಅದನ್ನು ಹೇಳಬೇಕಲ್ಲ ಅಂತಂದ್ರೆ ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಇವಾಗ ತತ್ರ ಅಧ್ಯಾಸೆ ತಾವತ್ ಯಾ ಬುದ್ಧಿ ಇತರತ್ರ ಅಧ್ಯಸ್ಯತೆ ತಚ್ಛಬ್ದಸ್ಯ ಲಕ್ಷಣಾವೃತ್ತಿತ್ವಂ ಪ್ರಸಜ್ಯೇತ ತತ್ಫಲಂಚ ಕಲ್ಪೇತ. ಈಗ ಯಾವುದೋ ಒಂದರಲ್ಲಿ ಇನ್ನೊಂದರ ಬುದ್ಧಿ ನಾವು ಅಧ್ಯಾಸವನ್ನು ಮಾಡಿ ತಿಳ್ಕೊಳ್ತೇವೆ. ಏನು? ಯಾವನೋ ಒಬ್ಬ ಇದ್ದಾನೆ ಹುಡುಗ, ಅವನಲ್ಲಿ ಏನು ಮಾಡ್ತೇವೆ? ಅವನು ಹುಡುಗ, ಬಾಲಕ. ಅವನು ನಮಗೇನಾಗಿದೆ? ಆ ಬಾಲಕರ ಬುದ್ಧಿ, ಅದರಲ್ಲಿ ಏನು ಮಾಡ್ತಾರೆ? ಸಿಂಹ ಬುದ್ಧಿಯನ್ನು ಆರೋಪ ಮಾಡ್ತಾರೆ, ಅಧ್ಯಾಸ ಮಾಡ್ತಾರೆ. ಸಿಂಹ ಬುದ್ಧಿಯನ್ನು ಏನಂತ ಹೇಳ್ತಾರೆ? ಈ ಬಾಲಕ ಇದ್ದಾನಲ್ಲ ಇವನು ಸಿಂಹ ಅಂತಂತಾರೆ. ಸಿಂಹ ಅಂದಾಗ ಏನನ್ನು ನಾವು ಹೇಳಬೇಕಾಗುತ್ತೆ? ಅವನಿಗೆ ಸಿಂಹದ ಲಕ್ಷಣವನ್ನ ಹೇಳಬೇಕಾಗತ್ತೆ ಅಷ್ಟೆ. ಸಿಂಹವೇ ಅಲ್ಲ ಅವನು, ಹೌದ್ ತಾನೆ? ಹಾಗಾಗಿ ಅಧ್ಯಾಸ ಮಾಡಿದಾಗ ಏನಾಗುತ್ತೆ? ಅದು ಲಕ್ಷಣಾವೃತ್ತಿ ಅಂಥೇಳಿ ಆ ಸಿಂಹ ಎನ್ನುವುದನ್ನ ಲಕ್ಷಣೆಯಿಂದ ತಿಳಿಯಬೇಕು. ಅಂದ್ರೇನು? ವಸ್ತುತಃ ಅಲ್ಲ, ಇವರು ಸಿಂಹವೇ ಆಗಿಬಿಟ್ಟಿದ್ದಾನೆ ನೋಡಿ, ಬಾಲ ಇದೆ, ಗರ್ಜನೆ ಹಾಗೆಲ್ಲ ಅಲ್ಲ. ಲಕ್ಷಣಾವೃತ್ತಿ ತಿಳಿಬೇಕು. ಏನು ಲಕ್ಷಣಾವೃತ್ತಿ? ಇದೆಯಲ್ಲ, ಗಾಂಭೀರ್ಯ ಇದೆ, ಧೈರ್ಯ ಇದೆ, ಶೌರ್ಯ ಇದೆ, ಅವೆಲ್ಲ ಇದೆ ಅಂತ ತಿಳಿಬೇಕು ಅಷ್ಟೆ. ಮತ್ತೆ ಅತತ್ ಫಲಂಚ ಕಲ್ಪೇತ, ಅದಕ್ಕೊಂದು ಫಲವನ್ನೇ ಕಲ್ಪನೆ ಮಾಡಬೇಕಾಗುತ್ತೆ. ಒಂದು ಲಕ್ಷಣವನ್ನು ಹೇಳಬೇಕಾಗುತ್ತೆ. ನೋಡ್ರಿ, ಇವನು ಸಿಂಹವಾಗಿದ್ದಾನೆ, ಇವನು ಸಿಂಹ ಇವನು ಆಗಿದ್ದಾನೆ ಅಲ್ಲ, ಅಧ್ಯಾಸ ತಾನೇ ಇದು. ಇವನು ಸಿಂಹ ಅಂತ ಹೇಳಿದ್ರು. ಸಿಂಹ ಅಂತ ಹೇಳ್ಬಿಟ್ಟೇನು? ಅಷ್ಟಾಗಿಲ್ಲ. ಅದೇನು ಲಕ್ಷಣಾವೃತ್ತಿಯನ್ನು ನಾವು ಹೇಳಬೇಕಾಗುತ್ತೆ. ಆವಾಗ ಯಾವುದಕ್ಕೋಸ್ಕರ ಸಿಂಹವಾಗಿದ್ದಾನೆ ಅಂತ ಹೇಳಬೇಕಾಗತ್ತೆ ಲಕ್ಷಣವನ್ನ. ಮತ್ತೆ ಒಂದು ಫಲ, ಆ ಕಲ್ಪನೆ ಮಾಡಿದ್ರೆ ಏನು ಫಲ ಅಂತ ಅದನ್ನೂ ಕಲ್ಪನೆ ಮಾಡಬೇಕಾಗತ್ತೆ. ಎರಡೂ ಇಲ್ದೇನು ವ್ಯರ್ಥ, ಅದು ಯಾಕೆ ಹೇಳಬೇಕು ಸಿಂಹ ಅಂತ ಅವನ್ನ. ಮತ್ತು ಇಲ್ಲಿ ಪ್ರಕೃತದಲ್ಲಿ ಏನಾಗಿದೆ? ಇಲ್ಲಿ ಅಧ್ಯಾಸವನ್ನ ನಾವು ಯಾತಕ್ಕೆ ನಿರಾಕರಣೆ ಮಾಡ್ತಾ ಇದ್ದೇವೆ ಅಂತ ಕೇಳ್ತಾ ಇದ್ದಾರೆ. ಪ್ರಕೃತ ಏನಾಗಿದೆ ಇಲ್ಲಿ? ಹೀಗಂತ ಹೇಳಿದ್ದಕ್ಕೆ ಇಷ್ಟು ಹೇಳಿದ್ರಲ್ಲ, ಫಲವನ್ನೂ ಕಲ್ಪಿಸಬೇಕಾಗತ್ತೆ, ಅದರ ಲಕ್ಷಣವನ್ನು ಹೇಳಬೇಕಾಗತ್ತೆ ಅಂತಂದ್ರು. ಯಾರು? ಸಿದ್ಧಾಂತಕಾರರು. ಅದಕ್ಕೆ ಪೂರ್ವ ಪಕ್ಷ ಹೇಳಿದ, ಸ್ವಾಮಿ ಎರಡೂ ಇದೆಯಲ್ಲ ಸ್ವಾಮಿ, ಲಕ್ಷಣವನ್ನೂ ಹೇಳಿದ್ದಾರೆ ಮತ್ತೆ ಫಲವನ್ನೂ ಹೇಳಿದ್ದಾರಲ್ಲ, ಎಲ್ಲಪ್ಪ ಅಂತ ಹೇಳಿ. ಎಲ್ಲಿ ಅಂತ ಹೇಳಿದ್ರೆ ನೋಡಿ, ಶ್ರೂಯತ ಏವ ಫಲಂ, ಫಲ ನೋಡಿ ಸ್ವಾಮಿ, ಫಲ ಹೇಳಿದ್ದಾರೆ.
ಆಪೈತಾ ವೈ ಕಾಮಾನಾಂ ಭವತಿ ಎಂಬತಕ್ಕಂಥದ್ದು ಇದೇನಿದು, ಇದು ಈ ಇದು ಲಕ್ಷಣ. ಇದು ಲಕ್ಷಣ, ಕ್ಷಮಿಸಬೇಕು, ಫಲ ಇದು. ಆಪೈತಾ ವೈ ಕಾಮಾನಾಂ ಭವತಿ. ಇದಕ್ಕೆ ಫಲ ಏನು ಅಂತಂದ್ರೆ ನೋಡಿ, ಇವನು ಎಲ್ಲ ಕಾಮನೆಗಳನ್ನು ಕೂಡ ಪಡೆದುಕೊಂಡು ಬಿಡುತ್ತಾನೆ. ಇವನು ಅಂದ್ರೆ ಯಾರು? ಇವನು ಅಂತಂದ್ರೆ ಅಕ್ಷರದಲ್ಲಿ ಉದ್ಗೀತವನ್ನ ಅಧ್ಯಾಸ ಮಾಡಿ ಉಪಾಸನೆ ಮಾಡತಕ್ಕಂತಹವನು. ಅಕ್ಷರದಲ್ಲಿ ಉದ್ಗೀತವನ್ನು ಅಧ್ಯಾಸ ಮಾಡಿದಾಗ ಅದಕ್ಕೆ ಲಕ್ಷಣವನ್ನು ಹೇಳಬೇಕಾಗುತ್ತೆ, ಮತ್ತೆ ಫಲವನ್ನು ಹೇಳಬೇಕಾಗುತ್ತೆ ಅಂತ ಸಿದ್ಧಾಂತದ ಹೇಳಿದ್ರು. ಅದಕ್ಕೆ ಅವನು ಹೇಳ್ಬಿಟ್ಟ, ಪೂರ್ವಪಕ್ಷಿ, ಎರಡು ಹೇಳಿದಾರಲ್ಲ ಸ್ವಾಮಿ ಅಂದ್ಬಿಟ್ಟ. ಎಲ್ಲಪ್ಪ ನೋಡಿ, ಅಲ್ಲೇ ಇದೆ, ಆಪಯಿತಾ ವೈ ಕಾಮಾನಾಂ ಭವತಿ ಅಂದ್ಬಿಟ್ಟು ಮುಂದೆ ಏನು ಹೇಳಿದ್ದಾರೆ? ಯ ಏತದೇವಂ ವಿದ್ವಾನ್ ಅಕ್ಷರಂ ಉದ್ಗೀತ ಮುಪಾಸ್ತೆ. ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಅಕ್ಷರವನ್ನ ಉದ್ಗೀತವೆಂದು ಉಪಾಸನೆ ಮಾಡಿದ ವಿದ್ವಾಂಸನು ತಿಳಿದವನು. ಅದು ಈ ತಿಳಿದವನು, ಈ ರೀತಿಯಾಗಿ ತಿಳಿದವನು ಏನಾಗುತ್ತೆ, ಅವ್ರ ಫಲ ಏನಾಗುತ್ತೆ? ಎಲ್ಲ ಕಾಮಾನಾಂ ಆಪಯಿತಾ ಭವತಿ. ಎಲ್ಲ ಕಾಮಗಳನ್ನು ಕೂಡ ಹೊಂದಿದವನಾಗಿ ಬಿಡುತ್ತಾನೆ. ಹೇಳ್ತಾವ ಫಲ ಅಂತ ಹೇಳಿ ಇತ್ತೀಚೆ ಫಲ ಹೇಳಿದಲ್ಲ ಸ್ವಾಮಿ ಅಂತ. ಅದಕ್ಕೆ ಸಿದ್ಧಾಂತಗಳು ಹೇಳ್ತಾ ಇದ್ದಾರೆ ಆಚಾರ್ಯರು, ಇಲ್ಲಪ್ಪ, ಅದು ಇಲ್ಲ. ಏನಲ್ಲ ಸ್ವಾಮಿ, ಹೇಳಿದ್ದಾರಲ್ಲ ಸ್ವಾಮಿ ಅಂದ್ರೆ ತಸ್ಯ ಅನ್ಯ ಫಲತ್ವ. ಸರಿ ಹೇಳಿದ್ದಾರೆ, ಏನು? ಎಲ್ಲ ಕಾಮಗಳನ್ನು ಕೂಡ ಅವನು ಪಡೆದವನಾಗಿ ಬಿಡುತ್ತಾನೆ ಅಂತ ಹೇಳಿದ್ದಾರಲ್ಲ, ಅದು ಯಾವುದು? ಇದರ ಫಲವಲ್ಲ. ಅಕ್ಷರದಲ್ಲಿ ಉದ್ಗೀತವನ್ನ ಅಧ್ಯಾಸ ಮಾಡಿ ಉಪಾಸನೆ ಮಾಡಿದ್ದರ ಫಲವಲ್ಲ. ಓಹೋ, ಏನ್ ಸ್ವಾಮಿ ಇದು? ಹೌದಪ್ಪ, ಅಕ್ಷರದಲ್ಲಿ ಉದ್ಗೀತವನ್ನು ಉಪಾಸನೆ ಮಾಡಿದ್ದರ ಫಲವಲ್ಲ ಅದು. ಮತ್ತೇನ್ ಸ್ವಾಮಿ ಹಾಗಂದ್ರೆ ಇನ್ಯಾವುದರ ಫಲ ಅದು ಅಂತಂದ್ರೆ ನೋಡಿ, ಆ ಆಪ್ತ್ಯಾದಿ ದೃಷ್ಟ ಫಲಂ ತತ್ ನ ಉದ್ಗೀತ ಅಧ್ಯಾಸ ಫಲಂ. ಎಷ್ಟು ಕೂಲಂಕಷ ವಿಚಾರ ಮಾಡಿ ನೋಡಿ. ಆ ಫಲ ಯಾವುದು ಗೊತ್ತೇನಪ್ಪ? ನಿನ್ನ ಭ್ರಮೆ ಅದು. ಏನು? ಅಕ್ಷರದಲ್ಲಿ ಉದ್ಗೀತವನ್ನು ಉಪಾಸನೆ ಮಾಡಿದ್ದರ ಫಲ ಆಪಯಿತಾ ವೈ ಕಾಮಾನಾಂ ಭವತಿ ಅನ್ನೋದು ನಿನ್ನ ಭ್ರಮೆ, ಅದು ಅಲ್ಲ. ಅದು ಅದರ ಉಪಾಸನೆಯ ಫಲವಲ್ಲ ಅದು. ಮತ್ಯಾವುದು ಅಂತಂದ್ರೆ ಅನ್ಯ ಫಲ ಯಾವುದು ಅಂತಂದ್ರೆ ಅಲ್ಲಿ ಆಪ್ತ್ಯಾದಿ ದೃಷ್ಟ ಫಲ. ಅಂದರೆ ಆ ಉದ್ಗೀತದನ್ನ ಮಾಡಿದ್ದಲ್ಲ ಅಧ್ಯಾಸ ಮಾಡಿ, ಅದಕ್ಕೆ ಏನಂತ ಮಾಡಿದ್ದ? ಅದಕ್ಕೆ ಲಕ್ಷಣವನ್ನು ಏನು ಹೇಳಿದ್ದ ಅಂತಂದ್ರೆ ನೋಡಿ, ಎಲ್ಲ ಕಾಮಗಳನ್ನು ಉಳ್ಳದ್ದಾಗಿದೆ. ಇದು ಏನು? ಎಲ್ಲ ಕಾಮಗಳನ್ನು ಕೂಡ ಉಳ್ಳದ್ದಾಗಿದೆ. ಇದು ಇಂಥ ಒಂದು ಲಕ್ಷಣ ಇದಕ್ಕೆ ಅಂತ ಹೇಳಿ ಆ ಒಂದು ಆಪ್ತ್ಯಾದಿ ಇದನ್ನು ಪಡ್ಕೊಳ್ತಾನೆ ಅಂತ ದೃಷ್ಟ ಫಲ. ಇದು ದೃಷ್ಟ ಫಲ. ಇದು ಕಾಮಗಳನ್ನು ಪಡೆದುಕೊಂಡು ಬಿಡುತ್ತಾನೆ ಅಂತ ದೃಷ್ಟ ಫಲ. ಈ ದೃಷ್ಟ ಫಲ ಇದೆಯಲ್ಲ, ಈ ಒಂದು ಕಾಮಗಳನ್ನ ಇದು ಹೊಂದಿದೆ ಎಂಬ ವಿಷ್ಣುವಿಗೆ ಈ ಶಕ್ತಿ ಇದೆ ಎಂಬುದಾಗಿ ಉಪಾಸನೆ ಮಾಡಿದಾಗ ಏನಾಗುತ್ತೆ? ನಮಗೂ ಆ ಶಕ್ತಿ ಬರುತ್ತೆ. ಅದು ಉಪಾಸನೆ ಧರ್ಮ. ಯಾವುದನ್ನ ಯಾವ ರೀತಿ ಉಪಾಸನೆ ಮಾಡುತ್ತೇವೋ ಆ ರೀತಿಯಾದ ಫಲವನ್ನೇ ಇವನು ಪಡೆಯುತ್ತಾನೆ ಉಪಾಸಕ. ಇದು ನಿಯಮ. ಇರ್ತಕ್ಕಂಥದ್ದು ಹಾಗೆ. ಇಲ್ಲಿ ಏನಾಗಿದೆ? ಇಲ್ಲಿ ಹೀಗೆ ಈ ಉದ್ಗೀತ ಅಂತಕ್ಕಂಥದ್ದು ಏನಂತ ಹೇಳಿದ್ರೆ, ಎಲ್ಲ ಕಾಮಗಳನ್ನು ಕೂಡ ಎಲ್ಲ ಕಾಮಗಳು ಇರುವಂಥದ್ದಿದು, ಕಾಮಗಳ ಆಕರ ಇದು ಅಂತ ಉಪಾಸನೆ ಆ ದೃಷ್ಟಿಯನ್ನಿಟ್ಟು ಉಪಾಸನೆ ಮಾಡಿದ್ದಾನೆ. ಆದ್ದರಿಂದ ನೀವು ಕೂಡ ಕಾಮ ಎಲ್ಲ ಕೂಡ ಲಭ್ಯವಾಯಿತು. ಇದು ಉದ್ಗೀತವನ್ನ ಅಕ್ಷರ ಅಭ್ಯಾಸ ಮಾಡಿದ್ದರ ಫಲವಲ್ಲ, ಆ ದೃಷ್ಟಿಯನ್ನಿಟ್ಟು ಉಪಾಸನೆ ಮಾಡಿದ್ನಲ್ಲ ಅದರ ಫಲ. ಒಂದು ವೇಳೆ ಇದಕ್ಕೆ ಬೇರೆ ದೃಷ್ಟಿಯನ್ನಿಟ್ಟು ಉಪಾಸನೆ ಮಾಡಿದ್ದರೆ ಏನು? ಎಲ್ಲ ಕಾಮಾನಾಂ ಭವತಿ
ಅನ್ನೋ ಬದಲಾಗಿ ಇದು ಎಲ್ಲ ಶಕ್ತಿಯನ್ನು ಶಕ್ತಿಯನ್ನು ಉಳ್ಳದ್ದು ಇದು ಉದ್ಗೀತ ಅಂತ ಉಪಾಸನೆ ಮಾಡಿದ್ರೆ ಶಕ್ತಿ ಬರುತ್ತೆ ಅಷ್ಟೇ. ಹೇಗೆ ಉಪಾಸನೆ ಮಾಡ್ತಾರೋ ಯಥಾ ತಂ ತಂ ದೇವತಾ ತಾಂ ತಾಂ ದೇವತಾಂ ಯಥಾ ಯಥಾ ಉಪಾಸ್ತೆ ತಥೈವ ಭವತಿ. ಆಯಾಯ ದೇವತೆಗಳನ್ನ ಹೇಗೆ ಉಪಾಸನೆ ಮಾಡುತ್ತಾರೆಯೋ ಅದೇ ರೀತಿ ಇವನು ಆಗುತ್ತಾರೆ ಅಂತಕ್ಕಂಥದ್ದು ಇದು ಉಪಾಸನೆ ಫಲ. ಹೀಗೆ ಈ ದೃಷ್ಟಿಯನ್ನಿಟ್ಟು ಉಪಾಸನೆ ಮಾಡಿದ್ದರ ಫಲವೇ ದೃಷ್ಟಿಗೆ ಪ್ರಾಮುಖ್ಯತೆ ಹೊರತು ಅಕ್ಷರ ಗೀತೆ ಉಪಾಸನೆ ಮಾಡಿದ್ದಲ್ಲ. ಒಂದು ಪಕ್ಷ ಬೇರೆ ದೃಷ್ಟಿಯನ್ನಿಟ್ಟು ಉಪಾಸನೆ ಮಾಡಿದ್ರೆ ಬೇರೆ ಫಲ ಬರ್ತಾ ಇತ್ತು, ಬೇರೆ ಫಲ ಬರ್ತಾ ಇತ್ತ ಸ್ವಾಮಿ ಅಂತಂದ್ರೆ ಅದಕ್ಕೋಸ್ಕರ ಇಲ್ಲಿ ಹೇಳಿಲ್ಲ. ನೋಡಪ್ಪ, ಬೇರೆ ಫಲ ಇತ್ತು, ಬೇರೆ ಫಲ ಬರ್ತಾ ಇತ್ತು, ಹೇಗೆ ಗೊತ್ತಾಗುತ್ತೆ ಸ್ವಾಮಿ ನಿಮಗೆ? ಒಂದು ನಿಯಮ, ಆ ಒಂದು ನಿಯಮ ಹೇಳಿದ್ವಲ್ಲ ಅವಾಗ, ಯಥಾ ಯಥಾ ಉಪಾಸ ತಥಾ ತಥಾ ತಥೈವ ಭವತಿ ಅಂತ. ಮತ್ತೆ ಇಲ್ಲೂ ಕೂಡ ಇವನಿಗೆ ಇದು ಕಾಮದಿಂದ ಸಮೃದ್ಧವಾಗಿದೆ ಎಂಬುದಾಗಿ ಉಪಾಸನೆ ಮಾಡಿದ್ರೆ ಇವನು ಆಪಯಿತ, ಕಾಮನಾಮಪಯಿತ. ಮತ್ತೆ ಇದನ್ನ ಒಂದು ಪಕ್ಷ ಇವನು ಇದು ಏನು ಎಲ್ಲದಕ್ಕೂ ಕೂಡ ಸಮರ್ಥವಾಗಿದೆ, ಎಲ್ಲವನ್ನೂ ಕೂಡ ನಿಭಾಯಿಸತಕ್ಕಂಥದ್ದಾಗಿ ಶಕ್ತಿಯುತ ಆಗಿದೆ ಅಂತ ಉಪಾಸನೆ ಮಾಡಿಬಿಟ್ರೆ ಆಗ ಇವನು ಕೂಡ ಅದೇ ಗುಣವನ್ನು ಪಡೆದವನಾಗುತ್ತಾನೆ. ಹೇಗೆ ದೃಷ್ಟಿಯನ್ನಿಟ್ಟು ಉಪಾಸನೆ ಮಾಡ್ತಾನೋ ದೃಷ್ಟಿಯನ್ನು ಇಟ್ಟಿದ್ದರ ಫಲವೇ ಹೊರತು ಇದು ಉಪಾಸನೆ ಉದ್ಗೀತವನ್ನ ಅಕ್ಷರದಲ್ಲಿ ಅಧ್ಯಾಸ ಮಾಡಿ ಉಪಾಸನೆ ಮಾಡಿದ್ದರ ಫಲವಲ್ಲ. ಆ ದೃಷ್ಟಿಯನ್ನಿಟ್ಟು ಉಪಾಸನೆ ಮಾಡಿದ್ರೆ ಬಂತಷ್ಟೆ. ನೋಡಿ, ಆಪಯಿತ ಮಾತಾಡ ಒಂದು ಪಕ್ಷ ಅವನು ಅಲ್ಲೇ ಮುಂದೆ ಹೇಳಿದ್ದಾರೆ, ಸಮರ್ಥಯಿತಾ ವೈ ಕಾಮಾನಾಂ ಭವತಿ ಯ ಏತದೇವಂ ವಿದ್ವಾನ್ ಅಕ್ಷರಮುದ್ಗೀತಮುಪಾಸ್ತೆ. ಇವನು ಸಮರ್ಥಯಿತಾ ವೈ ಅಂತ ಹೇಳಿ ಬೇರೆ ಫಲವನ್ನು ಹೇಳಿದ್ದಾರೆ. ಯಾವ್ಯಾವ ದೃಷ್ಟಿ, ಹಾಗಾಗಿ ದೃಷ್ಟಿಯನ್ನಿಟ್ಟು ಉಪಾಸನೆ ಮಾಡಿದ್ದರ ಫಲವೇ ಹೊರತು ಆ ಒಂದು ಅಧ್ಯಾಸ ಮಾಡಿ ಉಪಾಸನೆ ಮಾಡಿದ್ದರ ಫಲವಲ್ಲ. ಮತ್ತು ಅಪವಾದೇಪಿ ಸಮಾನ ಫಲಾಭಾವ, ಅಪವಾದದಲ್ಲೂ ಕೂಡ ಇದೆ. ಏನು ಇದೆ? ಫಲಾಭಾವ. ಅಲ್ಲೂ ಕೂಡ ಯಾವ ಫಲವೂ ಇಲ್ಲ ಅಪವಾದಲ್ಲಿ. ಅಂದ್ರೆ ಅದರಲ್ಲಿ ಏನು ಸ್ವಾಮಿ? ಹಾಗಂದ್ರೆ ಫಲ ಇಲ್ಲ ಅಂತ ಹೇಳ್ತಿರಲ್ಲ. ಅಪವಾದ ಅಂದ್ರೆ ಏನು? ಮಿಥ್ಯಾಜ್ಞಾನದಿಂದ ವ್ಯವಹಾರ ಮಾಡ್ತಾ ಇದ್ದ, ಸಮ್ಯಜ್ಞಾನದಿಂದ ಏನಾಯಿತು? ಆ ಮಿಥ್ಯಾಜ್ಞಾನ ಹೊರಟೋಯ್ತು, ಅಪವದಿತವಾಯಿತು. ಆವಾಗ ಏನಾಯಿತು? ಪೂರ್ಣವಾದ ಜ್ಞಾನ ಬರ್ತು. ಇಲ್ಲೂ ಕೂಡ ಅದೇ ಅಂತ ಅನ್ಬೋಣ. ಅದು ಹೇಳ್ತಾ ಇದೆ ನೋಡಿ, ಮಿಥ್ಯಾಜ್ಞಾನ ನಿವೃತ್ತಿ ಫಲಂ ಇತಿ ಚೇತ್. ಇಲ್ಲೂ ಕೂಡ ಮಿಥ್ಯಾಜ್ಞಾನ ನಿವೃತ್ತಿ ಫಲ ಯಾವುದು ನೋಡಿ? ಉದ್ಗೀತವನ್ನ ಅಕ್ಷರದಲ್ಲಿ ಅಧ್ಯಾಸ ಮಾಡಿ ಉಪಾಸನೆ ಮಾಡಿದ್ದರ ಫಲ ಯಾವುದು? ಮಿಥ್ಯಾಜ್ಞಾನ ನಿವೃತ್ತಿ ಅಂತ ಹೇಳೋಣ. ಮಿಥ್ಯಾಜ್ಞಾನ ನಿವೃತ್ತಿ ಫಲ ಆಯ್ತು, ಅವನಿಗೂ ಕೂಡ ಮುಕ್ತಿ ಆಗುತ್ತೆ ಅಂದ್ರೆ ಇಲ್ಲ ಹೇಳ್ತಾರೆ. ಇದು ಇಲ್ಲಪ್ಪ, ಅದು ಸರಿ ಹೋಗಲ್ಲ. ಪುರುಷಾರ್ಥೋಪಯೋಗ ಅನವಗಮ. ಇಲ್ಲಿ ಪುರುಷಾರ್ಥಕ್ಕೆ, ಪುರುಷಾರ್ಥ ಅಂದ್ರೆ ಯಾವುದಿಲ್ಲಿ? ಪುರುಷಾರ್ಥ ಅಂದ್ರೆ ಮೋಕ್ಷ. ಪುರುಷಾರ್ಥಕ್ಕೆ ಇದು ಉಪಯುಕ್ತವಾಗಿದೆ ಎನ್ನುವುದು ನಮಗೆ ತಿಳಿಯಬರದಿರುವುದರಿಂದ, ಇದು ಮೋಕ್ಷಕ್ಕೆ ಹೇಗೆ ಉಪಯೋಗವಾಗಿದೆ ಇದು ಎನ್ನುವುದು ಏನನ್ನು ನಮಗೆ ತಿಳಿದು ಬರುವುದಿಲ್ಲ. ಇದರಲ್ಲಿ ಈ ಒಂದು ಉಪಾಸನೆ ಮಾಡಿದರೆ, ಅಧ್ಯಾಸ ಮಾಡಿ ಉಪಾಸನೆ ಮಾಡಿದರೆ ಈ ಮೋಕ್ಷ ಸಿಕ್ಬಿಡುತ್ತೆ ಅನ್ನೋದು ಎಲ್ಲೂ ಕೂಡ ನಮಗೆ ತಿಳಿದು ಬರ್ತಾ ಇಲ್ಲ. ಯಾವುದೋ ಫಲ ಹೇಳಿದ್ದಾರೆ, ಆಪಯಿತ ಅಂತ ಹೇಳಿದ್ದಾರೆ, ಸಮರ್ಥಯಿತ ಅಂತ ಹೇಳಿದ್ದಾರೆ, ಅವೆಲ್ಲ ಸರಿ. ಮೋಕ್ಷ ಎಲ್ಲಪ್ಪ ಹೇಳಿದ್ದಾರೆ, ಎಲ್ಲೂ ತಿಳಿದು ಬರ್ತಾ ಇದ್ದಾರೆ ನಮಗೆ. ಮತ್ತೆ ನಚ ಕದಾಚಿದಪಿ ಓಂಕಾರಾತ್ ಓಂಕಾರ ಬುದ್ಧಿ ನಿವರ್ತತೆ ಉದ್ಗೀತಾದ್ವಾ ಉದ್ಗೀತ ಬುದ್ಧಿ. ಅಪವಾದದಿಂದ ಏನಾಗಬೇಕು? ಮಿಥ್ಯಾಜ್ಞಾನ ಹೋಗಬೇಕು, ಸಮ್ಯಜ್ಞಾನ ಬರಬೇಕು. ಇಲ್ಲಿ ಅಪವಾದ ಅನ್ನೋ ಅರ್ಥ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ಅಕ್ಷರ ಅಂದ್ರೆ ಓಂಕಾರ ಅಂತಾರೆ. ಓಂಕಾರದಲ್ಲಿ ಈ ಉದ್ಗೀತವನ್ನು ಉಪಾಸನೆ ಮಾಡಿದ್ದ, ಅದು ಅಧ್ಯಾಸ ಮಾಡಿದ್ದ. ಅಪವಾದ ಅರ್ಥವನ್ನು ಇಟ್ಕೊಂಡ್ಬಿಟ್ರೆ ಓಂಕಾರ ಅಪವಾದ ಆಗಬೇಕು,
ಇಲ್ಲ ಉದ್ಗೀತ ಅಪವಾದ. ಎರಡೂ ಕೂಡ ಉಪಾಸನೆ ಮಾಡುವ ಅಂತ ಹೇಳಿದ್ದಾರೆ. ಓಂಕಾರದಲ್ಲಿ ಉದ್ಗೀತ ಅಥವಾ ಉದ್ಗೀತದಲ್ಲಿ ಓಂಕಾರ ಎರಡೂ ಕೂಡ ಅಂದರೆ ಒಂದು ಹೋಗಬೇಕು, ಒಂದಿರಬೇಕು. ಯಾವುದು ಹೋಗುತ್ತೆ? ಯಾವುದು ಹೋಗಲ್ಲ. ಓಂಕಾರ ಓಂಕಾರವಾಗೇ ಇರುತ್ತೆ, ಉದ್ಗೀತ ಉದ್ಗೀತವಾಗೇ ಇರುತ್ತೆ. ಅದೇ ಓಂಕಾರಾತ್ ಓಂಕಾರ ಬುದ್ಧಿ ನಿವರ್ತತೆ, ಉದ್ಗೀತದ ಉದ್ಗೀತ ಯಾವುದು ಇಲ್ಲಿರುತ್ತೆ. ಓಂಕಾರ ಇರೋ ಹಾಗೆ ಇದೆ, ಏನೂ ಆಗಿಲ್ಲ. ಅಪವಾದ ಅಂತಕ್ಕಂಥದ್ದು ಹೊಂದೋದಿಲ್ಲ. ಮತ್ತು ನಚ ಇದಂ ಮತ್ತು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನು ಅಂದರೆ, ನಚ ಇದಂ ವಾಕ್ಯಂ ವಸ್ತುತತ್ವ ಪ್ರತಿಪಾದನ ಪರಂ. ನೋಡಪ್ಪ, ಓಮಿತ್ಯೇತದಕ್ಷರ ಮುದ್ಗೀತಮುಪಾಸೀತ ಅಂತ ಇದೆಯಲ್ಲ, ಅದು ವಸ್ತುತಂತ್ರವಾದ ಜ್ಞಾನವನ್ನ ಅಲ್ಲಿ ಹೇಳ್ತಾ ಇಲ್ಲ. ಮತ್ತೇನು ಅಂದರೆ ಪುರುಷ ವ್ಯಾಪಾರ ತಂತ್ರವಾದ ಜ್ಞಾನವನ್ನ ಮಾತ್ರ ಹೇಳ್ತಾ ಇದೆ. ಅದು ವಸ್ತುತಂತ್ರ ಜ್ಞಾನವಲ್ಲ. ಏನು? ಅಕ್ಷರದಲ್ಲಿ ಉದ್ಗೀತವನ್ನ ಉಪಾಸನೆ ಮಾಡಬೇಕು, ಅಭ್ಯಾಸ ಮಾಡಿ ಉಪಾಸನೆ ಅಂತಕ್ಕಂಥದ್ದು ಏನಿದು? ಇದು ಈ ಒಂದು ಈ ವಸ್ತುತತ್ವ ಪ್ರತಿಪಾದನ ಪರವಾದ ವಾಕ್ಯವಲ್ಲವೇ ಅಲ್ಲ. ಮತ್ತೆ ಇದು ಯಾವುದು ವಾಕ್ಯ ಹಾಗಾದರೆ ಅಂದರೆ ಉಪಾಸನಾ ವಿಧಿ ಪರತ್ವ. ಇದು ಉಪಾಸನಾ ವಿಧಿಯನ್ನು ಹೇಳತಕ್ಕಂತಹ ವಾಕ್ಯ. ಓಮಿತ್ಯೇತದಕ್ಷರ ಮುದ್ಗೀತಮುಪಾಸೀತ ಅಂತಕ್ಕಂಥದ್ದು. ಹಾಗಾಗಿ ಇದು ಉಪಾಸನೆಯನ್ನು ಹೇಳತಕ್ಕಂತಹ ವಾಕ್ಯ. ಇದಕ್ಕೆ ಆ ಪರಮ ಪ್ರಯೋಜನ ಅಂತಕ್ಕಂಥದ್ದು ಇಲ್ಲ. ಯಾವುದು ಮಿಥ್ಯಾಜ್ಞಾನ ನಿವೃತ್ತಿ ಅಂತಕ್ಕಂಥದ್ದು ಇದರ ಫಲವಲ್ಲ. ಯಾಕೆಂದರೆ ಮಿಥ್ಯಾಜ್ಞಾನ ನಿವೃತ್ತಿ ಆಗಬೇಕಾದ್ರೆ ಏನು? ಒಂದೇ ಒಂದು ದಾರಿ. ಯಾವುದದು? ಸಮ್ಯಜ್ಞಾನದಿಂದ ಮಾತ್ರ ನಿವೃತ್ತಿ ಮಿಥ್ಯಾಜ್ಞಾನ ಅಷ್ಟೇ. ಇನ್ನು ಯಾವ ಉಪಾಸನೆಯಾಗಲಿ, ಧ್ಯಾನವಾಗಲಿ, ಕರ್ಮವಾಗಲಿ, ತಪಸ್ಸಾಗಲಿ ಯಾವುದೂ ಅಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಏನು? ನಚ ಇದಂ ವಾಕ್ಯಂ ವಸ್ತುತತ್ವ ಪ್ರತಿಪಾದನ ಪರಂ ಉಪಾಸನಾ ವಿಧಿ ಪರತ್ವಾತ್. ಉಪಾಸನಾ ವಿಧಿಯನ್ನು ಹೇಳುವಾಗ ಇದು ವಸ್ತುತಂತ್ರವಲ್ಲ. ಅಕ್ಷರದಲ್ಲಿ ಉದ್ಗೀತವನ್ನು ಉಪಾಸನೆ ಮಾಡಬೇಕು. ಏನಂತ? ಇದು ಕಾಮಪೂರಿತವಾಗಿದೆ, ಕಾಮ ಸಮೃದ್ಧಿಯಾಗಿದೆ ಎಂದು ಉಪಾಸನೆ ಮಾಡಿ. ಅದು ಪುರುಷತಂತ್ರ. ಬೇಕಾದಾಗ ಉಪಾಸನೆ ಮಾಡ್ಬೋದು, ಬೇಡ ಬಿಡ್ಬೋದು. ಇನ್ನೊಬ್ಬ ಸಮರ್ಥಯಿತ ಅಂತ, ಅವನು ಸಮರ್ಥಯಿತ ಆಗ್ತಾನೆ. ಸಮೃದ್ಧಿ ಅಂತ ಸಮೃದ್ಧಿ ಅಂತ. ಇದು ಸಮೃದ್ಧಿಯಾಗಿದೆ ಅಂತ ಉಪಾಸನೆ ಮಾಡಿ ಸಮರ್ಥಯಿತ, ಅವನು ಸಮೃದ್ಧಿ ಶಕ್ತಿ ಬರುತ್ತೆ ಅವನಿಗೆ. ಇನ್ನೊಂದಂತ ಮಾಡಿ ಇನ್ನೊಂದು ಪುರುಷತಂತ್ರ. ಅದು ಹೇಗೆ ಬೇಕಾದ್ರೂ ಮಾಡ್ಬೋದು, ವಸ್ತುತಂತ್ರ ಅಲ್ಲ. ಹೀಗಾಗಿ ಅದಕ್ಕೆ ಮಿಥ್ಯಾಜ್ಞಾನ ಬರುತ್ತೆ ಅಂತಕ್ಕಂಥ ಫಲ ಕನಸಿನಲ್ಲೂ ಇಲ್ಲ. ಯಾವುದಲ್ಲಿ? ಉಪಾಸನೆಗೆ. ಮತ್ತೆ ನಾಪಿ ಏಕತ್ವ ಪಕ್ಷ ಸಂಘ. ಇನ್ನು ಏಕತ್ವ ಪಕ್ಷ ಅಧ್ಯಾಸ ಆಯಿತು, ಅಪವಾದ ಆಯಿತು, ಏಕತ್ವ ಪಕ್ಷ. ನಾಪಿ ಏಕತ್ವ ಪಕ್ಷ ಸಂಘ. ಇನ್ನು ಏಕತ್ವ ಪಕ್ಷವೂ ಕೂಡ ಇಲ್ಲಿ ಹೊಂದುವುದಿಲ್ಲ. ಯಾಕೆ? ನಿಷ್ಪ್ರಯೋಜನ ಮಿತದ ಶಬ್ದದ್ವಯೋಚ್ಚಾರಣಂ ಸ್ಯಾತ್. ಅಲ್ಲ, ಅಕ್ಷರ ಉದ್ಗೀತ ಅಂತಕ್ಕಂಥದ್ದಕ್ಕೆ ಏಕತ್ವ ಅಂತಕ್ಕಂಥ ಇಟ್ಕೊಂಡ್ಬಿಟ್ರೆ ಏಕತ್ವನೂ ಹೊಂದೋದಿಲ್ಲ. ಯಾಕೆ ಅಂತಂದರೆ ಅಕ್ಷರ ಮತ್ತು ಉದ್ಗೀತ ಎಂಬುದರಲ್ಲಿ ಯಾವುದೋ ಒಂದನ್ನು ಅಧ್ಯಾಸ ಮಾಡ್ಕೊಳ್ತಾನೆ. ಅಕ್ಷರ ಉದ್ಗೀತ ಅಧ್ಯಾಸ ತಿಳಿತಾನೆ, ಒಂದನ್ನು ತಿಳಿತಾನೆ. ತಿಳಿಯುವಾಗ ಅಕ್ಷರ ಅಂದ್ರೂ ಆ ಅರ್ಥ ಬರುತ್ತೆ, ಉದ್ಗೀತ ಅಂತಂದ್ರೂ ಆ ಅಕ್ಷರ ಬರುತ್ತೆ. ಯಾವಾಗ? ಉಪಾಸನೆ ಮಾಡಿದಾಗ. ವಿಷ್ಣುವಿಗೂ ಮತ್ತೆ ಶಾಲಗ್ರಾಮಕ್ಕೂ ಏನೂ ಭೇದವಿಲ್ಲ. ಆವಾಗ ವಿಷ್ಣು ಅಂತಂದರೆ ಶಾಲಗ್ರಾಮ, ಶಾಲಗ್ರಾಮ ಅಂತಂದರೆ ವಿಷ್ಣು. ಯಾವಾಗ? ಉಪಾಸನಾ ಕಾಲದಲ್ಲಿ. ಆಮೇಲೆ ಏನಾಗುತ್ತೆ? ಶಾಲಗ್ರಾಮ ಸೋದಿಟ್ಬಿಡ್ತಾನೆ ವಿಷ್ಣು. ಆವಾಗ ಏನಾಗುತ್ತೆ? ಇದು ಏಕತ್ವ ಅಂತಕ್ಕಂಥ ನಿಷ್ಪ್ರಯೋಜನ ಆಗ್ಬಿಡುತ್ತೆ. ಏನು? ಪರ್ಯಾಯ ಅಂತ ಪ್ರಯೋಗ ಆಗ್ಬಿಡುತ್ತೆ, ನಿಷ್ಪ್ರಯೋಜನ. ಒಂದಕ್ಷರ ಒಂದು ಹೇಳಿದ್ರೆ ಸಾಕಾಗಿತ್ತು. ಅಕ್ಷರ ಉಪಾಸ್ತೆ ಅದು ಸಾಕಾಗಿತ್ತು, ಉದ್ಗೀತ ಉಪಾಸ್ತೆ ಅದು ಸಾಕಾಗಿತ್ತು. ಎರಡನ್ನೇ ಯಾಕೆ ಹೇಳಿದ್ರು? ಎರಡು ನಿಷ್ಪ್ರಯೋಜಕ. ಶಬ್ದ ದಯೋಚ್ಚಾರಣ ಮತ್ತು ಏಕೇನ ವಿವಕ್ಷಿತಾರ್ಥ ಸಮರ್ಪಣ. ಒಂದು ಶಬ್ದ ಹೇಳಿದ್ರೆ ವಿವಕ್ಷಿತಾರ್ಥ ಏನಿದೆ ಅದು ನಮಗೆ ಗೊತ್ತಾಗುತ್ತೆ. ಏನು ಅಂತಂದರೆ ನಚ ಹೌತ್ರ ವಿಷಯೇ ಆಧ್ವರ್ಯವ ವಿಷಯವೇ ವಾ ಅಕ್ಷರೇ ಓಂಕಾರ ಶಬ್ದವಾಚ್ಯೆ ಉದ್ಗೀತ ಶಬ್ದ ಪ್ರಸಿದ್ಧಿರಸ್ತಿ. ಇನ್ನು
ಹೌತ್ರ ವಿಷ ಅದು ಹೌತ್ರ ಅಂದ್ರೇನು? ಹೋತೃವು ಪ್ರಯೋಗ ಮಾಡತಕ್ಕಂತಹ ಭಾಗ, ಹೋತೃವಿನಿಂದ ಪ್ರಯೋಗಿಸಲ್ಪಡತಕ್ಕಂಥ ಭಾಗ ಅದರಲ್ಲಾಗಲಿ, ಮತ್ತೆ ಅಧ್ವರ್ಯವಿಂದ ಪ್ರಯೋಗಿಸಲ್ಪಟ್ಟ ಆಧ್ವರ್ಯವ, ಅದರ ವಿಷಯ ಎರಡರಲ್ಲೂ ಕೂಡ ಈ ಅಕ್ಷರದಲ್ಲಿ ಅದೇನು ಓಂಕಾರ ಶಬ್ದವಾಚ್ಯವಾದ ಅಕ್ಷರದಲ್ಲಿ ಉದ್ಗೀತ ಶಬ್ದ ಅಂತಕ್ಕಂಥದ್ದು ಪ್ರಸಿದ್ಧವಾಗಿ ಎಲ್ಲೂ ಇಲ್ಲ. ಆ ಪ್ರಸಿದ್ಧವಾಗಿದ್ದರೆ ಒಂದೇ ಅಂತ ಹೇಳ್ಬೋದಾಗಿತ್ತು. ನೋಡ್ರಿ, ಅಕ್ಷರ ಒಂದೇ, ಉದ್ಗೀತ ಒಂದೇ ಅಂತ ಹೇಳ್ಬೋದಾಗಿತ್ತು. ಆ ಅರ್ಥದಲ್ಲಿ ಉದ್ಗೀತ ಪ್ರಸಿದ್ಧಿ ಎಲ್ಲೂ ಇಲ್ಲ. ನಾಪಿ ಸಕಲಾಯಾಮ್ ಸಾಮ್ನೋ ದ್ವಿತೀಯಾಯಾಮ್ ಭಕ್ತೌ ಉದ್ಗೀತ ಶಬ್ದ ವಾಚ್ಯಾಯಾಮ್. ಇನ್ನು ಆ ಸಕಲ ಭಕ್ತಿ ಹೇಳಿದ್ರಲ್ಲ, ಭಕ್ತಿ ಅಂದ್ರೆ ಅವಯವ. ಆ ಅವಯವಗಳಲ್ಲಿ ಯಾವುದು ಅವಯವ ಅಂತಂದ್ರೆ 7 ಅವಯವ ಹೇಳಿದ್ರು. ಅದರಲ್ಲಿ ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ, ಆದಿ, ಉಪದ್ರವ ಅಂತ 7 ಹೇಳಿದ್ರಲ್ಲ. ಅದು ಇದೇನು ಉದ್ಗೀತ ಅಂತಕ್ಕಂಥದ್ದು ಎರಡನೆಯದು. ಈ ಎರಡನೆಯ ಉದ್ಗೀತ ಶಬ್ದ ಇದೆಯಲ್ಲ, ಅದು ದ್ವಿತೀಯ ಭಕ್ತ ಉದ್ಗೀತ ಶಬ್ದ ವಾಚ್ಯಾಯ ಓಂಕಾರ ಶಬ್ದ ಪ್ರಸಿದ್ಧಿ ನ ಅಸ್ತಿ. ಇಲ್ಲೂ ಕೂಡ ಉದ್ಗೀತ ಎಂಬತಕ್ಕಂಥ ಭಕ್ತಿಯನ್ನು ಹೇಳ್ತಕ್ಕಂಥ 7 ಭಕ್ತಿಯನ್ನು ಹೇಳತಕ್ಕಂಥ ಸಂದರ್ಭದಲ್ಲೂ ಕೂಡ ಉದ್ಗೀತ ಎನ್ನುವುದಕ್ಕೆ ಓಂಕಾರ ಎಂಬುದಾಗಿ ಪ್ರಸಿದ್ಧವಾದ ಅರ್ಥ ಎಲ್ಲೂ ಹೇಳಿಲ್ಲ. ಎಲ್ಲಿ ಸಾಮದಲ್ಲಿರತಕ್ಕಂಥದ್ದೇ 7 ವಿಧ, 7 ಅವಯವಗಳು. ಅದರಲ್ಲಿ ಒಂದು ಉದ್ಗೀತದಲ್ಲಿ ಈ ಓಂಕಾರ ಅಂತಕ್ಕಂಥದ್ದು ಎಲ್ಲೂ ಹೇಳಿಲ್ಲ ಪ್ರಸಿದ್ಧಿ. ಏನ ಅನತಿರಿಕ್ತಾರ್ಥತ ಸ್ಯಾತ್. ಹಾಗೊಂದು ಪಕ್ಷ ಹೇಳಿದ್ದಿದ್ದರೆ ಇದು ಬೇರೊಂದು ಅರ್ಥವನ್ನು ಹೇಳುವುದಾಗುತ್ತಿರಲಿಲ್ಲ. ಆಗ ಒಂದೇ ಅರ್ಥ ಅಂತ ಹೇಳ್ಬೋದಾಗಿತ್ತು. ಹೇಳಿಲ್ವಲ್ಲ, ಎಲ್ಲೂ ಹೇಳಿಲ್ಲ. ಏನು ಉದ್ಗೀತವೇ ಓಂಕಾರವಾಗಿದೆ ಎಂಬುದಾಗಿ ಆ ಸಾಮ ಭಕ್ತಿಗಳಲ್ಲಿ ಎಲ್ಲಿಯೂ ಹೇಳಿಲ್ಲ. ಮತ್ತು ಪರಿಶೇಷಾತ್, ಇನ್ನು ಎಲ್ಲ 3 ನಿರಾಕರಣೆ ಮಾಡಿದ್ದಾಯ್ತು. ಇನ್ನು ಪರಿಶೇಷಾತ್ ವಿಶೇಷಣ ಪಕ್ಷ ಏವ ಪರಿಗೃಹ್ಯತೆ. ಇನ್ನು ಪರಿಶೇಷ ಉಳಿದದ್ದು ಒಂದೇ, 4ರಲ್ಲಿ ಯಾವ್ದಾದ್ರು ಒಂದು ಬೇಕು, 3ರಲ್ಲಿ ನಿರಾಕರಣೆ ಮಾಡಿದ್ದಾಯ್ತು. ಉಳಿದಿದ್ದು ಒಂದು, ಅದನ್ನು ಸ್ವೀಕಾರ ಮಾಡಬೇಕು, ಅದನ್ನು ಗ್ರಹಣ ಮಾಡಬೇಕು ಅಷ್ಟೆ. ಅದ್ಯಾವುದು? ವಿಶೇಷಣ ಪಕ್ಷ. ಪರಿಶೇಷದಿಂದ ವಿಶೇಷಣ ಪಕ್ಷವೇ ಇಲ್ಲಿ ನಾವು ಪರಿಗ್ರಹವನ್ನು ಮಾಡಬೇಕು, ಅಂದರೆ ಅದನ್ನೇ ಗ್ರಹಣ ಮಾಡಬೇಕು, ಗ್ರಹಿಸಲ್ಪಡಬೇಕು ಅಂತ ಕಾರಣ ಪ್ರಯೋಗ ಇದೆ. ಮತ್ತು ವ್ಯಾಪ್ತೇ ಸರ್ವವೇದ ಸಾಧಾರಣ್ಯಾತ್ ಅಂದ್ರೆ ಏನು? ಇದು ವ್ಯಾಪ್ತೇ ಅಂದ್ರೆ ಇದಕ್ಕೆ ವ್ಯಾಪ್ತಿ ಪೂರ್ಣವಾಗಿ ಇದೆ. ಏನಂತ? ಸರ್ವವೇದ ವ್ಯಾಪ್ತಿ. ಏನು ವ್ಯಾಪ್ತಿ? ವ್ಯಾಪ್ತಿ ಸರ್ವವೇದ ಸಾಧಾರಣ್ಯಾತ್, ಎಲ್ಲ ವೇದಗಳಲ್ಲಿಯೂ ಕೂಡ ಸಮಾನವಾಗಿ ಇದನ್ನ ಹೇಳಿದ್ದಾರೆ ಅಂಥೇಳಿ ನೋಡಿ. ಮುಂದೆ ಹೇಳ್ತಾರೆ ಇವಾಗ, ಸರ್ವವ್ಯಾಪಿ ಅಕ್ಷರಂ ಇಹ ಮಾ ಪ್ರಸಂಗಿ. ಇಲ್ಲಿ ಅಕ್ಷರದಲ್ಲಿ ಉದ್ಗೀತವನ್ನ ಅಧ್ಯಾಸ ಮಾಡಿ, ಅಥವಾ ಉದ್ಗೀತದಲ್ಲಿ ಅಕ್ಷರವನ್ನ ಅಧ್ಯಾಸ ಮಾಡಿ ಅಂತ ಹೇಳುವಾಗ, ಇಲ್ಲಿ ಉದ್ಗೀತ ಅಕ್ಷರ ಇರೋ ಶಬ್ದ ಇದೆಯಲ್ಲ, ಅಲ್ಲಿ ಇದು ಅಕ್ಷರಂ ಸರ್ವ ವೇದದಲ್ಲಿಯೂ ಕೂಡ ಸಾಧಾರಣವಾಗಿ ಸಮಾನವಾಗಿ ಹೇಳಿರತಕ್ಕಂತಹ ಅಕ್ಷರ ಅಂತಂದ್ರೇನು? ಅಕ್ಷರ ಅಂದ್ರೆ ಅದೇ ಪರಮಪದ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ. ಅದು ಪರಮಪದ. ಅದು ಯದಕ್ಷರಂ ವೇದವಿದೋ ವದಂತಿ, ಎಲ್ಲ ವೇದಗಳಲ್ಲೂ ಅದನ್ನು ಹೇಳಿದ್ದಾರೆ ಅಕ್ಷರ. ಆ ಅರ್ಥವನ್ನ ಇಲ್ಲಿ ಇಟ್ಟುಕೊಳ್ಳಬಾರದು. ಯಾವುದಕ್ಕೆ? ಇಲ್ಲಿ ಅಕ್ಷರ ಎಂಬತಕ್ಕಂಥ ಶಬ್ದಕ್ಕೆ ಸರ್ವ ವೇದಗಳಲ್ಲಿಯೂ ಕೂಡ ಸಮಾನವಾಗಿ ಉಪಯೋಗಿಸಲ್ಪಟ್ಟಿರತಕ್ಕಂತಹ ಆ ಪರಮ ಪದ ವಾಕ್ಯವಾಗಿರತಕ್ಕಂಥ, ಮೋಕ್ಷ ವಾಕ್ಯವಾಗಿರತಕ್ಕಂತಹ, ಕೈವಲ್ಯ ವಾಕ್ಯವಾಗಿರತಕ್ಕಂತಹ ಅರ್ಥವನ್ನ
ಈ ಅಕ್ಷರ ಎಂಬ ಶಬ್ದಕ್ಕೆ ಇಲ್ಲಿ ಇಟ್ಟುಕೊಳ್ಳಬಾರದು ಎಂಬುದಾಗಿ ಏನಂತ ಇದಕ್ಕೆ ಉದ್ಗೀತ ಎಂಬ ವಿಶೇಷಣದಿಂದ ಇಲ್ಲಿ ಹೇಳಿದ್ದಾರೆ. ಅಂದ್ರೇನು? ಉದ್ಗೀತ ಎಂಬುದು ವಿಶೇಷಣ ಪಕ್ಷ. ಅಕ್ಷರಕ್ಕೆ ಉದ್ಗೀತವು ವಿಶೇಷಣವಾಗಿದೆ. ಹಾಗೆ ಅಕ್ಷರಕ್ಕೆ ಉದ್ಗೀತವನ್ನ ವಿಶೇಷಣವಾಗಿ ಹೇಳಿದ್ದರಿಂದ ಏನಾಯ್ತು ನೋಡಿ. ಅಕ್ಷರ ಅಂತಂದ್ರೆ ಎಲ್ಲ ವೇದಗಳಲ್ಲೂ ಹೇಳಿರತಕ್ಕಂಥ ಅಕ್ಷರ ಅಂತಂದ್ರೆ ಏನು? ಪರಮಪದ. ಅಶಬ್ದ ಮತ್ಪರ್ಶಮ ರೂಪಮವ್ಯಯಂ ತಥಾರ ಸಮಿತಿ ಹೀಗೆ ಹೇಳಿದ್ದಾರಲ್ಲ ಎಲ್ಲವೇ. ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ಯತದ್ರೇಶಮಗ್ರಾಹ್ಯಂ. ಈ ಅಕ್ಷರವನ್ನ ಅಲ್ಲ ಹೇಳಿಲ್ಲ ಇಲ್ಲಿ. ಮತ್ತೆ ಏನು? ಈ ಅದಕ್ಕೋಸ್ಕರ ಈ ಅಕ್ಷರ ಅರ್ಥವು ಬರದೆ ಇರಲಿ, ಪರಮಪದ ಕೈವಲ್ಯ ಮೋಕ್ಷ ಎನ್ನುವ ಅರ್ಥ ಅಕ್ಷರಕ್ಕೆ ಮಾಡಿಕೊಳ್ಳದೆ ಇರಲಿ ಅಂತ ಇದನ್ನ ವಿಶೇಷಿಸಿ ಹೇಳುವುದಕ್ಕೋಸ್ಕರ ಉದ್ಗೀತವೆಂಬ ವಿಶೇಷಣವನ್ನ ಹಾಕಿದ್ದಾರೆ ಅಷ್ಟೆ. ಒಂದು ಪಕ್ಷ ಇದೂ ಕೂಡ ಅಕ್ಷರ ಪರಮಪದ ಕೈವಲ್ಯ ಮುಕ್ತಿ ಅಂತ ಆಗಿಬಿಟ್ಟಿದ್ದರೆ ಆಗ ಏನಾಗ್ತಾ ಇತ್ತು? ಉಪಾಸನೆಯಿಂದಲೂ ಕೂಡ ಮುಕ್ತಿ ಅಂತ ಆಗಿಬಿಡ್ತಾ ಇತ್ತು. ಉಪಾಸನೆಯಿಂದಲೂ ಮುಕ್ತಿ ಆಗ್ಬೋದಾಗಿತ್ತು. ಕನಸಿನಲ್ಲಿಯೂ ಸಾಧ್ಯವಿಲ್ಲ. ಜ್ಞಾನದಿಂದ ಮಾತ್ರ ಮುಕ್ತಿ ಅಷ್ಟೇ. ಅದನ್ನ ಸಿದ್ಧ ಮಾಡೋದಕ್ಕೋಸ್ಕರ ಇದನ್ನು ಹೇಳ್ತಾ ಇದೆ. ಇನ್ನೊಂದು 2 ಮಾತು ವಿವರವಾಗಿ ಹೇಳಬೇಕಾಯ್ತು. 2-3 ಮಾತು. ಸ್ವಲ್ಪ ಟೈಮ್ ಇಲ್ಲ, ಟೈಮ್ ಆಗೋಯ್ತು. ಅದಕ್ಕೆ ಮುಗಿಸೋಣ. ಈ ಮುಂದಿನ ಸೂತ್ರವನ್ನ ವಿಚಾರ ಮಾಡುವಾಗ ಇಲ್ಲಿ ಇನ್ನೊಂದು ಸಣ್ಣ ಒಂದು ಅಂಶವನ್ನು ಹೇಳಿದ್ದಾರೆ. ಅದನ್ನ ಹೇಳಿ ಆವಾಗ ಇದರ ಒಂದು ಇಂಪಾರ್ಟೆನ್ಸ್ ಅಂತ ಏನಿದೆ ಅದನ್ನ ಹೇಳ್ತಾರೆ. ಇಲ್ಲಿ ಇದು ಬಹಳ ಮುಖ್ಯವಾದ 2 ಪದ. ಇಲ್ಲಿ ಉಪಾಸನೆಯಿಂದ ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಉಪಾಸನೆಯಿಂದ ಮೋಕ್ಷ ಅಂತ ಕೇಳಿದರೆ ಸಾಧ್ಯವಿಲ್ಲ ಅಂತ ಹೇಳಿ ತತ್ವ ಸಮನ್ವಯ ತನ್ನುವ ಸೂತ್ರದಲ್ಲಿ ಏನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೋ ಅದನ್ನೇ ಈ ಒಂದು 2 ವಾಕ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ ಆಚಾರ್ಯರು. ಉತ್ಕೀತ ಇತ್ಯ ಮಾ ಪ್ರಸಂಜಿ ಏನು? ಸರ್ವವ್ಯಾಪಿ ಅಕ್ಷರಂ. ಸರ್ವವ್ಯಾಪಿ ಆಗಿರತಕ್ಕಂಥ ಎಲ್ಲ ವೇದಗಳಲ್ಲಿ ಹೇಳಿರತಕ್ಕಂಥ ಅಕ್ಷರವು ಇಲ್ಲಿ ಪ್ರಸಂಗವಾಗದೇ ಇರಲಿ, ಅದನ್ನು ತೆಗೆದುಕೊಳ್ಳಬಾರದು, ಅದನ್ನು ತೆಗೆದುಕೊಳ್ಳದೇ ಇರಲಿ ಎನ್ನುವ ಉದ್ದೇಶದಿಂದ ಉದ್ಗೀತ ಶಬ್ದದಿಂದ ಅಕ್ಷರವನ್ನ ವಿಶೇಷಿಸಿ ಹೇಳಿದ್ದಾರೆ. ಉದ್ಗೀತ ಶಬ್ದದಿಂದ ಉದ್ಗೀತವೆಂಬ ಅಕ್ಷರ ಅಂತ ಹೇಳಿದ್ದಾರೆ. ಅಲ್ಲಿ ಏನು? ಉದ್ಗೀತವೆಂಬ ಅಕ್ಷರ ಅಂದ್ರೆ ಇದು ಯಾವುದೋ ಕಾಮಾನಾಂ ಆಪಹಿತ ಭವತಿ ಸಮರ್ಥಯಿತ ಭವತಿ, ಹೀಗೆ ಇಂಥ ಪ್ರಯೋಜನ, ಪರಮ ಪ್ರಯೋಜನ ಅಲ್ಲ. ಅದಕ್ಕೋಸ್ಕರ ಉದ್ಗೀತವನ್ನು ವಿಶೇಷಣವಾಗಿ ಹೇಳಿದ್ದಾರೆ. ವಿಶೇಷಣ ಪಕ್ಷವೇ ಸ್ವೀಕಾರ್ಯ. ಹಾಗೊಂದು ವೇಳೆ ಹೇಳದೆ ಇದ್ದರೆ ಉಪಾಸನೆಯಿಂದಲೂ ಮೋಕ್ಷ ಅಂತ ಆಗಿಬಿಡ್ತಾ ಇತ್ತು. ಯಾವುದಕ್ಕೆ? ಅಕ್ಷರಕ್ಕೆ ಆ ಸರ್ವವೇದ ಸಾಧಾರಣವಾದ ಅರ್ಥವನ್ನು ಮಾಡಿಬಿಟ್ರೆ ಪರಮಪದ ಅಂತ, ಉಪಾಸನೆಯಿಂದಲೂ ಸಾಧ್ಯ ಅಂತ ಆಗಿಬಿಡುತ್ತೆ. ಖಂಡಿತ ಸಾಧ್ಯವಿಲ್ಲ. ಆದ್ದರಿಂದ ಅದನ್ನು ವಿಶೇಷತೆ ಹೇಳುವುದಕ್ಕೋಸ್ಕರ ಏನು ಇಲ್ಲಿ ಉದ್ಗೀತ ಎನ್ನುವ ವಿಶೇಷವನ್ನು ಹಾಕಿದ್ದಾರೆ. ಕಥನ್ ನಾಮ ಉದ್ಗೀತ ಅವಯವಭೂತ ಓಂಕಾರೋ ಗೃಹ್ಯೇತ ಇದೆ. ಹೇಗಾದರೂ ಕೂಡ ಇದು ಉದ್ಗೀತಕ್ಕೆ ಉದ್ಗೀತವು ಅವಯವಾದ ಓಂಕಾರವನ್ನ ಹಿಡಿಯಲಿ ಅಂತ ಅಷ್ಟೆ. ಓಂಕಾರ ಅಂದ್ರೇನು? ಅಕ್ಷರ ಅಂತ ಹೇಳಿ ಈ ಮಾಂಡುಕ್ಯದಲ್ಲಿ ಹೇಳಿರತಕ್ಕಂಥ ಓಂಕಾರ ಇಲ್ಲಿ ಹಿಡಿಯದೆ, ಓಂಕಾರವನ್ನ ಇಲ್ಲಿ ಹಿಡಿಯದೆ ಇರಲಿ ಅಂತ ಹೇಳಿ ಇದು ಅವಯವಭೂತವಾಗಿ ಉದ್ಗೀತವನ್ನ ಇಲ್ಲಿ ಓಂಕಾರ ಶಬ್ದಕ್ಕೆ ಹೇಳಿದ್ದಾರೆ ಅಷ್ಟೇ. ಅದು ಯಾವುದು? ಅವಯವವನ್ನು ಹೇಳಿದ್ದಾರೆ ಇಲ್ಲಿ. ಆದ್ದರಿಂದ ಇದು ಮುಖ್ಯವಾದ ಅಕ್ಷರ ಅಲ್ಲ. ಯಾಕೆ? ಮುಖ್ಯವಾದ ಅಕ್ಷರಕ್ಕೆ ಅವಯವ ಇದೆಯಾ? ನಿರವಯವಂ. ಅದು ಇಲ್ಲಿ ಅವಯವವನ್ನು ಹೇಳಿದ್ದಾರೆ. ಆದ್ದರಿಂದ ವಿಶೇಷವನ್ನು ಹೇಳಿದ್ದಾರೆ ಅಂತ ಹೇಳಿ ಇದನ್ನ ಮುಕ್ತಾಯ ಮಾಡ್ತಾರೆ. ಕೊಂಚ ಇನ್ನು ಲಕ್ಷಣಾವೃತ್ತಿಯಿಂದ ಹೇಳೋಣ ಹಾಗಂತ ಹೇಳಿದ್ದಾರೆ ಹಿಂದೆ. ಲಕ್ಷಣಾವೃತ್ತಿಯಿಂದ ನೋಡಿದ್ರೂ ಕೂಡ ಏನೂ ದೋಷ ಆಗೋದಿಲ್ಲಪ್ಪ ಅಂತ ಹೇಳ್ತಾರೆ. ಮುಂದೆ ಸ್ವಲ್ಪ ಇದೆ, ಅದರ ಮುಂದೆ ಭಾಗದಲ್ಲಿ ನೋಡೋಣ.
ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.